ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅರವಿಂದ್ ಕೇಜ್ರಿವಾಲ್ ಇನ್ನಿಲ್ಲದ ಹಾಗೆ ತಳಮಳವನ್ನು ಅನುಭವಿಸ್ತಾ ಇದ್ದಾರೆ. ಏನು ಮಾಡಬೇಕು ಅರ್ಥ ಆಗಲಾರದ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಅವರ ಚೇಲ ಬ್ಲ್ಯಾಕ್ ಮಾರ್ಕೆಟಿಯರ್ ಸಂಜಯ್ ಸಿಂಗ್ ಅವರು ರಾಜ್ಯಸಭೆಯ ಸಭಾಪತಿಗಳಾದಂಥ CP ರಾಧಾಕೃಷ್ಣನ್, ನಮ್ಮ ಉಪರಾಷ್ಟ್ರಪತಿಗಳು, ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ತಮ್ಮ ಪಕ್ಷವನ್ನು ತೊರೆದಂಥ 7 ಜನ ರಾಜ್ಯಸಭಾ ಸದಸ್ಯರ ಸದಸ್ಯತ್ವವನ್ನು ಅನರ್ಹಗೊಳಿಸಿ. ಇವರು ಪಕ್ಷ ವಿರೋಧಿ ಕೆಲಸವನ್ನು ಮಾಡಿದ್ದಾರೆ. ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಇವರು ಈ ರೀತಿ ಸ್ಪ್ಲಿಟ್ ಆಗಿ ಹೋಗುವ ಹಾಗಿಲ್ಲ, ಆದ್ದರಿಂದ ಇವರ ಸದಸ್ಯತ್ವವನ್ನು ರದ್ದುಗೊಳಿಸಿ ಅಂತ ಪತ್ರವನ್ನು ಕೊಟ್ಟಿದ್ದಾರೆ ಸಂಜಯ್ ಸಿಂಗ್. ಇದು ಸದ್ಯದ ಬೆಳವಣಿಗೆ. ಈ ಮಧ್ಯೆ ಅರವಿಂದ್ ಕೇಜ್ರಿವಾಲ್ ಪಶ್ಚಿಮ ಬಂಗಾಳ ಹೋಗಿದ್ದರು, ಅದು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ. ಹಾಗಾದರೆ ವಾಸ್ತವದಲ್ಲಿ ಈಗ ನಡೀತಾ ಇರುವಂಥ ವಿದ್ಯಮಾನ ಏನು ಆಗಬಹುದು, ಏನು ಲೆಕ್ಕಾಚಾರ ನಡೀತಾ ಇದೆ, ಅದ್ರ ಬಗ್ಗೆ ನೀವು ಈಗ ಚರ್ಚೆಯನ್ನು ಮಾಡೋಣ. ಮೊದಲನೇದಾಗಿ ನಿಮ್ಗೆ ಹೇಳಿದಾಗೆ ಈ 1985ರ 10th ಶೆಡ್ಯೂಲ್ ಏನಿದೆ, ಪಕ್ಷಾಂತರ ನಿಷೇಧ ಕಾಯ್ದೆ ಆ್ಯಂಟಿ ಡಿಫೆಕ್ಷನ್ ಲಾ ಅಂತೇನು ಹೇಳ್ತಾರೆ, ಅದರ ಪ್ರಕಾರ ಪಕ್ಷವೇ ವಿಲೀನ ಆಗಬೇಕೇ ವಿನ ವ್ಯಕ್ತಿಗಳು ವಿಲೀನ ಆಗೋ ಹಾಗಿಲ್ಲ ಅಂತ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಕೋಟ್ ಹಾಕ್ಕೊಂಡು ರೆಡಿಯಾಗಿ ಕೂತಿರೋರು ಕಪಿಲ್ ಸಿಬಲ್ ಅವರು ಯಾವಾಗ 7 ಜನ ಈ ರೀತಿ ಭಾರತೀಯ ಜನತಾ ಪಾರ್ಟಿಗೆ ಬಂದರು, ತಕ್ಷಣದಲ್ಲಿ ಉಮೇದಿನಿಂದ ಮಾಧ್ಯಮದವ್ರ ಎದುರಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿಕ್ಕೆ ಕಪಿಲ್ ಸಿಬಲ್ ಶುರುವಾದರು. ಕಪಿಲ್ ಸಿಬಲ್ಗೆ ಒಂದು ಹೊಸ ಗಿರಾಕಿ ಸಿಕ್ತೀಗ. ಕಪಿಲ್ ಸಿಬಲ್ ರಾಮ ಮಂದಿರದ ಪ್ರಕರಣದಿಂದ ಇಲ್ಲಿಯವರೆಗೂ ಯಾವುದೇ ಕೇಸ್ ಗೆದ್ದಿರೋದನ್ನು ನಾನು ಇಲ್ಲಿವರೆಗೂ ನೋಡೇ ಇಲ್ಲ. ನಾನು ಮೊನ್ನೆ ಕೂಡ ಇದನ್ನು ನಿಮ್ಗೆ ಹೇಳಿದೆ. ಆತ ತಕ್ಷಣದಲ್ಲಿ ಕೇಸನ್ನು ವಿಚಾರಣೆಗೆ ತರುವ ಹಂತಕ್ಕೆ ತೆಗೆದುಕೊಂಡು ಹೋಗಬಲ್ಲಂಥ ಸಾಮರ್ಥ್ಯ ಹೊಂದಿರೋ ವ್ಯಕ್ತಿ ಹೆಸರಿರೋದ್ರಿಂದ, ಈತ ಆಗಿರ್ಬೋದು, ಅಭಿಷೇಕ್ ಮನು ಸಿಂಘ್ವಿ ಆಗಿರ್ಬೋದು, ಇವರಿಗೆ ಕೇಸನ್ನು ತಕ್ಷಣದಲ್ಲಿ ವಿಲೇವಾರಿಯಾಗಿ ವಿಚಾರಣೆಗೆ ತೆಗೆದುಕೊಂಡು ಹೋಗುವ ಮಟ್ಟಿಗೆ ಇವರಿಗೆ ಕೆಪಾಸಿಟಿ ಇದೆ. ಅದು ಬಿಟ್ಟರೆ ಜಾಮೀನು ಕೊಡಿಸಬಲ್ಲರು, ಅದನ್ನು ಮೀರಿದ ಶಕ್ತಿ ಇವರಿಗಿಲ್ಲ. ಆದರೆ ಈಗ ಇರುವಂಥ ಚೀಫ್ ಜಸ್ಟಿಸು ಆ ರೀತಿಯಾಗಿ ತಕ್ಷಣದಲ್ಲಿ ಇವರ ಪ್ರಕರಣವನ್ನು ಎತ್ಕೊಳ್ಳೋದು ಆ ರೀತಿ ಸಾಧ್ಯ ಇಲ್ಲ ರಿಜಿಸ್ಟ್ರಿ ಮೂಲಕ ಅಂತ ಸ್ಪಷ್ಟವಾದಂಥ ನಿರ್ದೇಶನವನ್ನು ನೀಡಿರೋದ್ರಿಂದ ಆ ಸವಲತ್ತು ಕೂಡ ಇವರಿಗೆಲ್ಲ. ಹೋಗಿರೋದು ಆಮ್ ಆದ್ಮಿ ಪಾರ್ಟಿಯ 7 ಜನ ಸದಸ್ಯರು. ಈ ಕಪಿಲ್ ಸಿಬಲ್ ಯಾಕೆ ಇಷ್ಟು ಖುಷಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈತ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈಗ ನೋಡಿ, ಅವರೊಂದು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನಲ್ಲಿ ಯಾರು ನರೇಂದ್ರ ಮೋದಿಯವರ ವಿರುದ್ಧ ಮಾತಾಡ್ತಾರಲ್ಲ ಅಂಥವ್ರನ್ನ ಕರ್ಕೊಂಬಂದು ಪ್ರಶ್ನೆಯನ್ನು ಕೇಳೋದು, ಅವರ ಬಾಯಿಂದ ತನಗೆ ಹೇಗೆ ಬೇಕೋ ಹಾಗೆ ಉತ್ತರವನ್ನು ಕೊಡಿಸೋದು, ಹಾಗೆ ಅದನ್ನು ಟೆಲಿಕಾಸ್ಟ್ ಮಾಡುವ ಮೂಲಕ, ಪ್ರಸಾರ ಮಾಡುವ ಮೂಲಕ, ಬಿತ್ತರಿಸುವ ಮೂಲಕ ತಾನು ವಿಘ್ನ ಸಂತೋಷಿತ ಖುಷಿ ಪಡೋದು ಈತನ ಕೆಲಸ. ಈಗ ಅಂಥದ್ದೊಂದು ವಿಡಿಯೋವನ್ನು ಈತ ಇತ್ತೀಚೆಗೆ ಬಿಡುಗಡೆ ಮಾಡಿದರು. ಅವ್ರು ಹೇಳ್ತಾರೆ 10th ಶೆಡ್ಯೂಲ್ ಅಂದ್ರೆ ಹಂಗಿದೆ, ಅರುಣಾಚಲ್ ಪ್ರದೇಶದಲ್ಲಿ ಹಂಗಾಗಿದೆ, ಉತ್ತರಾಖಂಡದಲ್ಲಿ ಹಿಂಗಾಗಿದೆ, ಈ ರೀತಿ ಮರ್ಜರ್ ಆಗುವ ಹಾಗಿಲ್ಲ, ಮರ್ಜರೇ ಬೇರೆ, ಸ್ಪ್ಲಿಟ್ ಆಗೋದೇ ಬೇರೆ. 2003ರಲ್ಲಿ ಇದಕ್ಕೆ ವ್ಯತ್ಯಾಸ ಮಾಡಿ ಸ್ಪ್ಲಿಟ್ ಅನ್ನೋದನ್ನು ಕಿತ್ತಾಕಿದ್ರು, ಮರ್ಜರ್ ಅನ್ನೋದಿಲ್ಲ. ಈ ರೀತಿಯಾಗಿ ತಾಂತ್ರಿಕವಾದ ವಿಚಾರಗಳನ್ನು ಹೇಳಿದರು. ಪ್ರಶ್ನೆ ಅದಲ್ಲ. ಪ್ರಶ್ನೆ ಅರವಿಂದ್ ಕೇಜ್ರಿವಾಲ್ ಅವರ ಕಾಲ ಕೆಳಗಿನ ಭೂಮಿ ಕುಸಿಯೋದಿದೆಯಲ್ಲ, ಅದು ರಾಜಕೀಯ ದಾಳ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವ ಅರವಿಂದ್ ಕೇಜ್ರಿವಾಲ್, ಆತನ ಗರಡಿಯಲ್ಲಿ ಪಳಗಿದಂಥ ಈ ವ್ಯಕ್ತಿಗಳಿದಾರಲ್ಲ, ಯಾರು ತನ್ನ ಶಕ್ತಿ ಅಂತ ಭಾವಿಸಿದ್ರಲ್ಲ, ಅವರೇ ಈತನನ್ನು ಬಿಟ್ಟು ಹೋಗುವಂಥ ಸ್ಥಿತಿ ತಂದಿರೋದು ಒಂದು. ಎರಡನೇದ್ದು, ರಾಜ್ಯಸಭೆಯಲ್ಲಿ ಈತನ ಸಂಖ್ಯೆಯೇ ಇರಬಾರ್ದು, ಕೇವಲ 3ಕ್ಕೆ ಸೀಮಿತ ಆಗಿದೆ. ಅವರು ಬಿಟ್ಟು ಹೋದರೆ ಏನೂ ಅಚ್ಚರಿ ಪಡಬೇಕಾಗಿಲ್ಲ, ಸಂಜಯ್ ಸಿಂಗ್ ಹೊರತುಪಡಿಸಿ. ಅಂಥ ಸ್ಥಿತಿಗೆ ತರೋದಿದೆಯಲ್ಲ, ಅದು ರಾಜಕೀಯದಲ್ಲಿ ಗೆಲುವು ಅಂತ ನಾನು ಭಾವಿಸ್ತೇನೆ. ನೋಡಿ, ಇವರ ಪಕ್ಷದ ಒಂದು ಈತನ ಮೋಡಸ್ ಆಪರೆಂಡಿಯನ್ನು ಮೊದಲು ನಿಮ್ಗೆ ಹೇಳ್ತೀನಿ, ಅವಾಗ ಇದು ಮುಂದೆ ಯಾವ ರೀತಿ ರೂಪ ಪಡಿಬಹುದು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಾಗ್ತದೆ. ದಿಲ್ಲಿಯಲ್ಲಿ ಈತ ಏನು ಮಾಡ್ತಾಯಿದ್ರು ಅಂದರೆ, ಈ ಚಾನಲ್ಗಳಿರ್ತಾರಲ್ಲ, ಚಾನಲ್ನ ವರದಿಗಾರರು, ಚಾನಲ್ನ ಡೆಸ್ಕ್ನಲ್ಲಿರೋರು, ಇನ್ಪುಟ್ ಎಡಿಟ್ರು, ಔಟ್ಪುಟ್ ಎಡಿಟ್ರು, ಅವ್ರನ್ನೆಲ್ಲ ಕರ್ಕೊಂಬಂದು ಅಲ್ಲಿ ಆಸ್ಪತ್ರೆಗಳು, ಶಾಲೆಗಳು, ಅಲ್ಲಿ ಆಡಳಿತ ಮಂಡಳಿಯಲ್ಲಿ ನಿರ್ದೇಶಕರನ್ನಾಗಿ ಸೇರಿಸ್ಬಿಡೋದು. ಒಂದು 10-15 ಆಸ್ಪತ್ರೆಗಳಿದ್ದಾವೆ ಅಂದ್ಕೊಳ್ಳಿ. 10-15 ಆಸ್ಪತ್ರೆಯಲ್ಲಿ ಇವರದೇ ವ್ಯಕ್ತಿ ಒಬ್ಬ ಅಲ್ಲಿ ನಿರ್ದೇಶಕ ಮಂಡಳಿಯಲ್ಲಿ ಇರ್ತಾನೆ. ಶಾಲೆಯ ಅಭಿವೃದ್ಧಿ ಮಂಡಳಿ ಇರುತ್ತೆ, ಆ ಶಾಲೆಯ ಅಭಿವೃದ್ಧಿ ಮಂಡಳಿಯಲ್ಲಿ ಇವರದೇ ವ್ಯಕ್ತಿ ಇರ್ತಾನೆ. ಆತ ಬೇರೆ ಬೇರೆ ಚಾನಲ್ಲು, ಪತ್ರಿಕೆ, ಪ್ರಿಂಟ್ ಮೀಡಿಯಾ ಎಲ್ಲೋ ಇರ್ತಾನೋ. ಆತ ಪಕ್ಷದ ಪರವಾಗಿ ಅಲ್ಲಿ ಸ್ಲೀಪರ್ ಸೆಲ್ಲಲ್ಲಿ ಕೆಲಸ ಮಾಡಿದಾಗ ಅಲ್ಲಿ ಹೋಗಿ ಸೇರಿಕೊಂಡಿರ್ತಾನೆ. ಯಾಕೆ ಆ ರೀತಿಯ ಸವಲತ್ತುಗಳನ್ನು ಈತ ಕೊಡ್ತಾ ಇದ್ದ ಅಂದರೆ,
ಮುಂದೆ ನಿಮ್ಮನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ತೀನಿ, ತಾತ್ಕಾಲಿಕವಾಗಿ ಒಂದು ಗಂಜಿ ಕೇಂದ್ರವನ್ನು ನಿರ್ದೇಶಕನಾಗಿ ನಿಮ್ಗೆ ಆಸ್ಪತ್ರೆಯಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಕೆಲಸ ಮಾಡ್ತಾ ಇರ್ರಿ. ಜೊತೆಗೆ ನಿಮ್ಮ ಕಚೇರಿ ಇದೆಯಲ್ಲ, ನೀವು ಪ್ರಿಂಟ್ ಮೀಡಿಯಾದಲ್ಲಿದ್ದರೆ ನಿಮ್ಮ ಒಳಗಡೆ ನಡೀತಾ ಇರುವಂಥ ವಿದ್ಯಮಾನಗಳನ್ನು ನನಗೆ ಹೇಳಬೇಕು. ನನ್ನ ವಿರುದ್ಧ ಯಾರು ಮಸಲತ್ತು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನೀವು ರೆಕಾರ್ಡ್ ಮಾಡಿ ಇಟ್ಕೋಬೇಕು. ಸ್ಟಿಂಗ್ ಆಪರೇಷನ್ ಮಾಡಬೇಕು. ನನಗೆ ವಿಧೇಯರಾಗಿ ನೀವು ಇರಬೇಕು. ಹಾಗೆ ಹಲವಾರು ಜನಗಳನ್ನು ಈತ ದಿಲ್ಲಿಯಲ್ಲಿ ಪ್ಲ್ಯಾಂಟ್ ಮಾಡಿದ್ದ. ಅರವಿಂದ್ ಕೇಜ್ರಿವಾಲ್ ತುಂಬ ಜನರನ್ನು ಎಲ್ಲ ರಂಗದಲ್ಲಿಯೂ ಈತ ಮಾಡಿದ್ದ. ಎರಡನೇದು, ಹೇರಳವಾದ ಜಾಹೀರಾತು ಬಿಡುಗಡೆ ಮಾಡುವ ಮೂಲಕ ಈ ಟಿ ವಿ ಚಾನಲನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಂತೆ ಕೆಲಸ ಮಾಡಿದ್ದ. ಅದು ತಮಗೆ ಈಗಾಗಲೇ ಗೊತ್ತಿದೆ. ಸ್ವತಃ ಸುಪ್ರೀಂ ಕೋರ್ಟ್ ಕ್ಯಾಕರಿಸಿ ಹೋಗೋದು, ಜಾಹೀರಾತಿಗೆ ಎತ್ತಿಟ್ಟಿರೋ ದುಡ್ಡನ್ನು ಮ್ಯಾಚಿಂಗ್ ಗ್ರಾಂಟಿಗೆ ಕಳಿಸ್ಕೊಡಿ ಅಂತ ಆದೇಶ ಮಾಡಿದ್ದನ್ನು ಸ್ವತಃ ಇವರ ಅಕೌಂಟ್ಸನ್ನು ಕೋರ್ಟ್ ತರಿಸ್ಕೊಂಡಿತ್ತು. ಅದನ್ನು ನಿಮ್ಗೆ ಹೇಳಿದ್ದೀನಿ ನಾನು. ಈ ರೀತಿ ಜನರನ್ನ ಪ್ಲ್ಯಾಂಟ್ ಮಾಡಿದಾಗ ಅವ್ರಿಗೆ ನೀವು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ತೀನಿ ಅಂತ ಹೇಳೋದು. ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ತೀನಿ ಅಂತ ಹೇಳ್ತಂಗೆ ಆ ಕಡೆ ಅಶುತೋಷು, ಈ ಕಡೆ ಪ್ರಸೂನ್ ಬಾಜ್ಪಾಯಿ, ಇವರೆಲ್ಲ ಕೈ ಹೊಸಕೊಂಡು ಹಿಂಗೆ ಪ್ರಸೂನ್ ಬಾಜ್ಪಾಯಿ ಸ್ಟೈಲ್ ನೋಡಿದ್ರು, ಹಿಂಗೆ ಮಾಡ್ತಾರೆ, ಮಾತಾಡುವಾಗ ಗಡ್ಡ ಕೇಳ್ಕೊಂಡು. ಇವರೆಲ್ಲ ಏನು ಮಾಡಿದ್ರು, ರಾಜ್ಯಸಭಾ ಸದಸ್ಯರಾಗ್ತೀವಿ ಅಂತೇಳಿ ಈತನಿಗೆ ನಿಷ್ಠರಾಗಿ ಇದ್ದರು. ಈತ ಏನು ಮಾಡ್ತಾ ಇದ್ದ, ರಾಜ್ಯಸಭಾ ಸದಸ್ಯತ್ವ ಅನ್ನೋ ಘನತೆ ಏನಿದೆ ಅದನ್ನು ಮಾರಾಟ ಮಾಡ್ತಾಯಿದ್ರು. ಇಲ್ಲದೆ ಹೋದರೆ ರಾಜಕೀಯ ಸಂಬಂಧವೇ ಇರಲಾರ್ದಂಥ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿಯ ಒಬ್ಬ ದಂಧೆಕೋರ ಅಶೋಕ್ ಮಿತ್ತಲು ರಾಜ್ಯಸಭಾ ಸದಸ್ಯ ಹೆಂಗಾಗ್ತಾನೆ ನಂಗೆ ನೀವು ಹೇಳಿ. ಅವನಿಗೆ ರಾಜಕೀಯ ಹಿನ್ನೆಲೆ ಇಲ್ಲ. 17ನೇ ತಾರೀಕು ಆತನ ಮೇಲೆ ಇಡಿ ರೇಡ್ ಆಗಿದೆ. ರಾಘವ್ ಚಡ್ಡಾ ಈತನ ಜೊತೆ ಗುರ್ಸ್ಕೊಂಡ, ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದ. ಈ ರೀತಿಯ ಸ್ಟಿಂಗ್ ಆಪರೇಷನ್ಗಳನ್ನು ಮಾಡಿಸೋದು, ಸರ್ಕಾರವನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು, ಎಲ್ಲಿ ಬೇಕೋ ಆಯಕಟ್ಟಿನ ಜಾಗದಲ್ಲಿ ವ್ಯಕ್ತಿಗಳನ್ನ ಕೂಡಿಸೋದು, ಈ ಎಲ್ಲ ತಂತ್ರ ಕುತಂತ್ರ ಪ್ರತಿತಂತ್ರ ಎಲ್ಲ ಮಾಡ್ತಾ ಇದ್ದವ್ರೆ ಇವರೆಲ್ಲ. ಅದರಲ್ಲೇನು ಅನುಮಾನವನ್ನೇ ಇಟ್ಕೊಂಡಿಲ್ಲ. ಮತ್ತು ಆ ಸಿ ಡಿಗಳನ್ನು ಎಲ್ಲವನ್ನು ತಮ್ಮ ಹತ್ರ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು, ನಿರಂತರವಾಗಿ ಬ್ಲ್ಯಾಕ್ ಮೇಲ್ ಮಾಡೋ ಕೆಲಸವನ್ನು ಇವ್ರು ಮಾಡ್ತಾಯಿದ್ರು. ರಾಘವ್ ಚಡ್ಡಾನೂ ಮಾಡ್ತಾ ಇದ್ದ, ಅರವಿಂದ್ ಕೇಜ್ರಿವಾಲು ಮಾಡ್ತಾ ಇದ್ದ, ಸಂಜಯ್ ಸಿಂಗ್ ಮಾಡ್ತಾ ಇದ್ದ, ಮನೀಶ್ ಸಿಸೋಡಿಯಾ ಮಾಡ್ತಾ ಇದ್ದ. ಮನೀಶ್ ಸಿಸೋಡಿಯಾ 2006ರಿಂದ ಈತನ ಬಾಡಿ ಗಾರ್ಡು ಮತ್ತು ಈತನ ಪ್ಯೂನ್ ಆಗಿ ಅಟೆಂಡರ್ ಆಗಿ ಕೆಲಸ ಮಾಡಿದಂಥ ವ್ಯಕ್ತಿ ಆಯಿತಾ. ಹೀಗಿರುವಾಗ ಈ ರಾಜ್ಯಸಭಾ ಸದಸ್ಯರು ಹೋಗಿರೋದ್ರಿಂದ ಆಮ್ ಆದ್ಮಿ ಪಾರ್ಟಿಯ ಥಿಂಕ್ ಟ್ಯಾಂಕ್ ಹೋಯಿತು ಅಂತ ಏನು ಅರ್ಥ ಅಲ್ಲ. ಸಂದೀಪ್ ಪಾಠಕ್ ಒಬ್ಬರು ಬಿಟ್ಟರೆ ಬೇರೆ ಯಾವುದೇ ವ್ಯಕ್ತಿ ಅಲ್ಲಿ ರಾಜಕೀಯವಾಗಿ ಈತನಿಗೆ ದೊಡ್ಡ ಮಟ್ಟದ ಸಹಾಯ ಮಾಡೋರು ಅಂಥವ್ರು ಯಾರೂ ಇಲ್ಲ. ಇಲ್ಲಿ ಆಗಿರೋದು ಏನಂದರೆ, ಹೀಗೆ ಮಾಡುವ ಮೂಲಕ ಅರವಿಂದ್ ಕೇಜ್ರಿವಾಲ್ ಅವರ ಶಕ್ತಿಯನ್ನು ಉಡುಗಿಸುವ ಕೆಲಸ. ನೀನು ಯಾರನ್ನ ಹಿಡ್ಕೊಂಬರ್ತೀಯಲ್ಲ ಅವ್ರನ್ನ ನಾವು ಕಿತ್ಕೊಂಡು ಹೋಗುವ ಶಕ್ತಿ ನಮಗಿದೆ ಅಂತ ಭಾರತೀಯ ಜನತಾ ಪಾರ್ಟಿ ತೋರಿಸ್ಕೊಟ್ಟಿದೆ. ಅವ್ರದೇ ಲಾಡುವನ್ನು, ಅಶೋಕ್ ಮಿತ್ತಲ್ ಎನ್ನುವಂಥ ಲಾಡುವನ್ನು ಆತನ ಎದುರಿಗೆ ಕಿತ್ಕೊಂಡು ಭಾರತೀಯ ಜನತಾ ಪಾರ್ಟಿ ಈಗ ಉಳಿದವರಿಗೆ ಹಂಚ್ತಾ ಇದೆ. ಇನ್ನು ಇದ್ರ ಜೊತೆ ಇನ್ನೊಂದು ಡೆವಲಪ್ಮೆಂಟ್ ಆಗಿದೆ. ಅದನ್ನು ನಾನು ಮೊನ್ನೆ ಸಂಚಿಕೆಯಲ್ಲಿ ಹೇಳಿದೆ. ಅದೇನಪ್ಪ ಅಂದರೆ 117 ಶಾಸಕರ ಬಲ ಇದೆ. ಒಟ್ಟು ಶಾಸಕರಿರೋದು ಪಂಜಾಬ್ನಲ್ಲಿ. ಅದರಲ್ಲಿ ಭಾಳ ದೊಡ್ಡ ಮಟ್ಟಿನ ಯಶಸ್ಸನ್ನು ಕಳೆದ ಚುನಾವಣೆಯಲ್ಲಿ ಗಳಿಸಿದರು. 92 ಜನ ಆಮ್ ಆದ್ಮಿ ಪಾರ್ಟಿಯಿಂದ ಎಲೆಕ್ಟ್ ಆಗಿದ್ದರು. ಅದರಲ್ಲಿ ಮೊದಲ ಹಂತದಲ್ಲಿ 48 ಜನ, ಎರಡನೇ ಹಂತದಲ್ಲಿ 15 ಜನ, 63 ಜನರನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ರಾಘವ್ ಚಡ್ಡಾ ಅಂತ. ಈಗ ಭಾಳ ದೊಡ್ಡ ಮಟ್ಟದ ಸುದ್ದಿ ಎಲ್ಲ ಕಡೆ ಹರಡ್ತಾ ಇದೆ. ಒಂದು ವಿಷಯವನ್ನು ತುಂಬ ಚೆನ್ನಾಗಿ ತಿಳ್ಕೊಳ್ಳಿ. ಇನ್ನು 10 ತಿಂಗಳಿದ್ದಾಗ ಭಾರತೀಯ ಜನತಾ ಪಾರ್ಟಿ ಇಂಥ ದುಸ್ಸಾಹಸವನ್ನು ಮಾಡಲಾರದು ಅಂತ ನಾನು ಅಂದ್ಕೊಂಡಿದ್ದೀನಿ. ಭಾರತೀಯ ಜನತಾ ಪಾರ್ಟಿಗೆ ಅವ್ರು ಹೋಗಿ ಅಲ್ಲಿ BJPಯ ಸರ್ಕಾರ ಅಂತ ಮಾಡಲಾರು. ಹಾಗಾದ್ರೆ ಏನು ಮಾಡ್ತಾರೆ, ನೀವು ಸ್ವತಂತ್ರವಾಗಿ ಪಕ್ಷದಿಂದ ಹೊರಗಡೆ ಬಂದು ನಿಮ್ಮ ಅಧಿಕಾರವನ್ನು ಶುರು ಮಾಡಿ. ಈತನ ಬಳಿ ಬೆಂಬಲ ಇರಬಾರ್ದು. ಇರುವಂಥ 63 ಜನನೂ ಒಂದು ಕಡೆ ಹೋಗಿಬಿಟ್ರೆ ಉಳಿದ 29 ಜನ ಏನು ಮಾಡಲಿಕ್ಕೆ ಸಾಧ್ಯ? ಅವರಿದ್ದು ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎರಡನೇ, ಚುನಾವಣೆಯ ಸಂದರ್ಭದಲ್ಲಿ ಅಧಿಕಾರ ನಿಮ್ಮ ಕೈಯಲ್ಲಿರೋದ್ರಿಂದ ಪಂಜಾಬದ ಪೊಲೀಸ್ ವ್ಯವಸ್ಥೆ, ಪಂಜಾಬದ ಉಳಿದ ಎಲ್ಲ ಇಲಾಖೆಗಳು ನಿಮ್ಮ ಕೈಯಲ್ಲಿರೋದ್ರಿಂದ ಚುನಾವಣೆಯಲ್ಲಿ ಏನು ಬೇಕಾದರೂ ಆಟ ಆಡಬಹುದು ಅನ್ನುವಂಥ ಲೆಕ್ಕಾಚಾರ ಇನ್ನೊಂದು ಕಡೆ. ನೋಡಿ, ರಾಜಕೀಯ ದಾಳಗಳಲ್ಲಿ ಚದುರಂಗದ ಆಟ ಇದು. ಕುಂಟ ಆನೆ ಅಂತ ಬಿಡಂಗಿಲ್ಲ. ಆನೆನೂ ಬೇಕು, ಒಂಟಿನೂ ಬೇಕು, ಎಲ್ಲವೂ ಬೇಕು. ಎಲ್ಲವನ್ನೂ ಇಟ್ಕೊಂಡು ಆಟ ಆಡೋದಿದೆಯಲ್ಲ, ಅದು ಚದುರಂಗದ ಆಟ. ಭಾರತೀಯ ಜನತಾ ಪಾರ್ಟಿ ಎಲ್ಲಿಯೂ ತನ್ನ ಮೈಯನ್ನು ಮಣ್ಣು ಮಾಡಿಕೊಳ್ಳಾರ್ದೆ ನೀವೇ ಹೊಡೆದಾಡಿ ಅಂತ ಕಳಿಸಿ ಅವರಿಗೆ ಸರ್ಕಾರ ರಚನೆ ಮಾಡಲಿಕ್ಕೆ. ಈ ಮಹಾರಾಷ್ಟ್ರಕ್ಕೂ ಮತ್ತು ಪಂಜಾಬ್ಗೂ ಭಾಳ ವ್ಯತ್ಯಾಸ ಇದೆ. ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಬಣ ಆ ರೀತಿ 39 ಜನ ಹೊರಗಡೆ ಹೋಗಿದ್ದರಿಂದ ಗೌಹಾತಿಗೆ ಸರ್ಕಾರವೇ ಬಿದ್ದೋಯ್ತು. ಇಲ್ಲಿ ಸರ್ಕಾರ ಬೀಳೋದಿಲ್ಲ, ಸರ್ಕಾರ ಅಲ್ಲಿಯೇ ಇರುತ್ತೆ, ಮುಖ್ಯಮಂತ್ರಿ ಬದಲಾಗ್ತಾನೆ. ಆಮ್ ಆದ್ಮಿ ಪಾರ್ಟಿಯದೇ ನಮ್ಮದೇ ಪಕ್ಷ ಇದು ಅಂತ ಅವ್ರು ಹೇಳ್ಕೊತಾರೆ, ನಮ್ಮದೇ ಫ್ಯಾಕ್ಷನ್ ಅಂತಾರೆ. ಮತ್ತು ಇದು
ಆ್ಯಂಟಿ ಡಿಫೆಕ್ಷನ್ ಲಾಗೆ ಬರಲಾರ್ದಂಥ ವಿಚಾರ ಆಗಿರೋದು. ಅದನ್ನೇ ಸಂಜಯ್ ಸಿಂಗ್ ಹೇಳಿದ್ದು, ರಾಜ್ಯಸಭೆ ಮತ್ತು ಲೋಕಸಭೆಗೆ ಆ್ಯಂಟಿ ಡಿಫೆಕ್ಷನ್ ಲಾ ಬರೋದಿಲ್ಲ, ಆದ್ದರಿಂದ ಅವರು ಪ್ರತ್ಯೇಕ ಅಂತ ಹೇಳಿ ಘೋಷಿಸ್ಲಿಕ್ಕೆ ಆಗೋದಿಲ್ಲ ಅಂತ ಆತ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಇಲ್ಲಿ ರಾಜ್ಯ ಮಟ್ಟದಲ್ಲಿ ಇದು ನಡಿಬಹುದು. ಒಂದು ಟ್ವೀಟ್ ಮಾಡಿದ್ರು ಅರವಿಂದ್ ಕೇಜ್ರಿವಾಲ್, ಬಹುತ್ ಬಡ ಧಕ್ಕಾ ದಿಯಾ ಪಂಜಾಬ್ ಕೆ ಲೋಗೋಂ ಕೆ ಲಿಯೇ ರಾಘವ್ ಚಡ್ಡಾನೆ ಅಂತೇಳಿ ಹಾಕಿದ್ರು 7 ಜನ MP ಗಳು ಅಂತ. ಧೋಕಾ ಮತ್ತು ಧಕ್ಕಾಗೆ ಭಾಳ ವ್ಯತ್ಯಾಸ ಇದೆ. ಧೋಕಾ ಅಂದರೆ ಬೆನ್ನ ಹಿಂದೆ ಚೂರಿ ಹಾಕೋದು, ದ್ರೋಹ ಮಾಡೋದು. ಧಕ್ಕಾ ಅಂದರೆ ಹೊಡೆತ ಕೊಡೋದು. ಆತ ಧೋಕಾ ಅಂತ ಹಾಕೋ ಬದಲು ಧಕ್ಕಾ ಅಂತ ಹಾಕಿದ್ದಾರೆ. ಅಂದರೆ ಆತನಿಗೆ ಯಾವ ಮಟ್ಟಿನ ಹೊಡೆತ ಬಿದ್ದಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ಅರವಿಂದ್ ಕೇಜ್ರಿವಾಲ್ ಅತಿ ದೊಡ್ಡ ಸಮಸ್ಯೆ ಏನಂದರೆ ಈತ ಸಮಚಿತ್ತದಿಂದ ಇರೋದಿಲ್ಲ. ಈತ ಬೇಗ ಗಾಬರಿ ಆಗ್ತಾನೆ, ಬೇಗ ಕೆರಳಿ ಬಿಡ್ತಾರೆ, ಬೇಗ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ, ಏನು ಬೇಕಾದರೂ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ. ಆತನಿಗೆ ಸಂದರ್ಭ ಏನಂತಾರೆ ಇದಕ್ಕೆ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಬರೋದಿಲ್ಲ. ಆತ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಗೊತ್ತಿರಲಾರದ ಮನುಷ್ಯ ಆತ. ಅದರ ಫಲಶ್ರುತಿಯೇ ದಿಲ್ಲಿಯ ಸರ್ಕಾರವನ್ನು ಆತ ಕಳ್ಕೊಂಡದ್ದು. ಆತ ನೇರವಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆಗಲಿ CBI ಆಗಲಿ ಎನ್ಕ್ವೈರಿಗೆ ಹೋಗ್ಬಿಟ್ಟಿದ್ರೆ ಒಂದೇ ಸಲನೇ ಫೈಟ್ ಮಾಡಲಿಕ್ಕೆ ಅವಕಾಶ ಇತ್ತು. 9 ಸಲ ಹೋಗಲಿಲ್ಲ, 10 ಸಲ ಹೋದ, ಹ್ಯಾಬಿಚುವಲ್ ಅಫೆಂಡರ್ ಅಂತ ಹೆಸರು ತೊಗೊಂಡ. ಅದಾದಮೇಲೆ ನಾನು ಜೈಲಲ್ಲಿದ್ದೇ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂದ. ಜನರ ಪರವಾಗಿ ನಿಲ್ಲಬೇಕಾಗಿತ್ತು. ಅಧಿಕಾರ ನಂಗೆ ಬೇಕಾಗಿಲ್ಲ ರೀ, ಇವತ್ತೇ ರಾಜೀನಾಮೆ ಕೊಡ್ತೇನೆ ತೊಗೊಳ್ರಿ, ಜೈಲಿಗೆಲ್ಲ ಕಳಿಸಿ ಅಂದ್ಬಿಟ್ಟಿದ್ರೆ ಪ್ರೊಪಗ್ಯಾಂಡಾ ಬೇರೆ ಆಗೋದು, ನರೇಟಿವ್ ಬೇರೆ ಆಗೋದು, ಜನರಿಗೆ ಅನುಕಂಪ ಬರೋದು. ಈತ ನಾನು ಅಧಿಕಾರವನ್ನು ಮುಂದುವರಿಸ್ತೀನಿ ಅಂದ, ಅಲ್ಲೇ ಕೂತ್ಕೊಂಡು ನಾನು ಅಧಿಕಾರವನ್ನು ಮುಂದುವರಿಸ್ತೀನಿ ಅಂದ. ಇವೆಲ್ಲವೂ ಕೂಡ ಆತನಿಗೆ ನೆಗೆಟಿವ್ ಆಯಿತು. ಅಂದರೆ ಆತನಿಗೆ ಹೇಗೆ ಸ್ಥಿತಿಯನ್ನು ನಿಭಾಯಿಸಬೇಕು ಅನ್ನೋದು ಗೊತ್ತಿರಲಾರ್ದಂಥ ವ್ಯಕ್ತಿ. ಈಗಾಗೋದೇನು ಹಾಗಾದರೆ, ಈಗಾಗೋದೇನೆಂದರೆ ಈತನೇ ಕಟ್ಟಿದಂಥ ಈ ಕೋಟೆ ಏನಿದೆ, ವಿಷಸರ್ಪಗಳ ಕೋಟೆ ಅರವಿಂದ್ ಕೇಜ್ರಿವಾಲ್ದು, ಅಲ್ಲಿಂದ ಒಂದೊಂದಾಗಿ ವಿಷಸರ್ಪಗಳು ಹೊರಗಡೆ ಬರ್ತವೆ. ಹೇಗೆ ಅಮೆರಿಕೆಯ ಹೋಮ್ ಸೆಕ್ರೆಟರಿ ಒಂದು ಮಾತು ಹೇಳಿದರು, ಪಾಕಿಸ್ತಾನ ತನ್ನ ಹಿತ್ತಲಲ್ಲಿ ವಿಷಸರ್ಪಗಳನ್ನು ಸಾಕಿದರೆ ಒಂದು ದಿವಸ ಪಾಕಿಸ್ತಾನವನ್ನೇ ಆ ವಿಷಸರ್ಪಗಳು ಕಚ್ತವೆ ಅಂತ ಹೇಳಿದರು. ಭಯೋತ್ಪಾದಕರ ಬಗ್ಗೆ ಹೇಳ್ತಾ ಹೇಳಿದ್ರಲ್ಲಿ. ಅದೇ ಮಾತು ಇಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಅಪ್ಲೈ ಆಗುತ್ತೆ. ಏನಾಗುತ್ತೆ ಅಂದರೆ ಈತ CDಗಳನ್ನು ಮಾಡಿಸಿದ್ದಾನೆ, ಈತ ಆಡಿಯೋಗಳನ್ನು ಮಾಡಿಸಿದ್ದಾನೆ, ಬೇಕಾದಷ್ಟು ಸ್ಟಿಂಗ್ ಆಪರೇಷನ್ಗಳನ್ನು ಮಾಡಿದ್ದಾನೆ. ತನ್ನ ಬಡೆ ಅವೆಲ್ಲ ಇದ್ದಾವೆ ಅಂತ ಅರವಿಂದ್ ಕೇಜ್ರಿವಾಲ್ ಈ ರೀತಿ ಇವತ್ತು ಮಾತಾಡ್ತಾ ಇದ್ದಾನೆ. ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಅದೇ ವ್ಯಕ್ತಿಗಳು ಸ್ಟಿಂಗ್ ಆಪರೇಷನ್ ಮಾಡಿರಲ್ವಾ? ಈತ ಹೊಡಿಸಿರೋದು, ವಿಭವ್ ಕುಮಾರ್ನ ಕರ್ಕೊಂಬಂದು ಕಂಡ ಕಡೆ ದಾಳಿ ಮಾಡಿರೋದು, ಮಾತಾಡಿರೋದು ಎಲ್ಲ ರೆಕಾರ್ಡಿಂಗ್ ಆಗಿರಲ್ವಾ? ಖಂಡಿತವಾಗಿ ರೆಕಾರ್ಡಿಂಗ್ ಆಗಿರ್ತವೆ. ಆ ಕಡೆಯಿಂದ ಅವ್ರ ಕೆಸರು ಎರಚ್ತಾರೆ, ಈ ಕಡೆಯಿಂದ ಇವ್ರ ಕೆಸರು ಎರಚ್ತಾರೆ. ಇಡೀ ಆಮ್ ಆದ್ಮಿ ಪಾರ್ಟಿ 2022 ಫೆಬ್ರವರಿ ಚುನಾವಣೆ ಹೊತ್ತಿಗೆ ನೈತಿಕವಾಗಿ ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿರ್ತದೆ. ಇದು ಮುಂದೆ ಆಗಬಹುದಾದಂಥ ಚುನಾವಣೆಯ ನಿರೀಕ್ಷೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.